ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಸರ್ಕಾರ ರಚನೆಯಾದ ಒಂದೇ ತಿಂಗಳಿಗೆ ಮತ್ತೆ ಸಿಎಂ ಸೀಟ್ ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಬಣ ಮತ್ತೆ ವಾದವನ್ನ ಮಂಡಿಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿದ್ದು ಬಣ ಪ್ರತಿವಾದ ಮಂಡಿಸ್ತಿದೆ. ಡಿಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಮತ್ತಷ್ಟು ಆಕಾಂಕ್ಷಿಗಳು. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ರೇಸ್ನಲ್ಲಿ ಹೆಸರು ಪದೇ ಪದೇ ಕೇಳೋಕ್ ಸಿಗ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಪರದಾಟ, ಮತ್ತೊಂದ್ ಕಡೆ ಮುಂದಿನ ಸಿಎಂ ಕಿತ್ತಾಟ. ಕಾಂಗ್ರೆಸ್ನ ಪರಿಸ್ಥಿತಿ ಈ ರೀತಿಯಾದ್ರೆ ಬಿಜೆಪಿಗೆ ಆಹಾರ ಆಗೋದು ನಿಶ್ಚಿತ ಅನ್ನೋ ರೀತಿಯ ವಾತಾವರಣ. ಕೆಲವೇ ದಿನಗಳ ಅಂತರದಲ್ಲಿ ಮತ್ತೆ ಸಿಎಂ ಕುರ್ಚಿಯ ಫೈಟ್ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್, ಮತ್ತೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ. ಇದರ ಜೊತೆಗೆ ಮತ್ತೊಂದೆರಡು ಹೆಸರು ಕೂಡ ರೇಸ್ನಲ್ಲಿ ಕೇಳೋಕೆ ಸಿಗ್ತದೆ. ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ಬಹಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಡಿ ಕೆ ಸಾಹೇಬರು. ನಮ್ಮ ಡಿ ಕೆ ಸಾಹೇಬ್ರಿಗೆ ಒಂದ್ಸಲಿ ಕರ್ಕೊಂಡ್ಬರ್ತೀವಿ. ಅವರಿಗೊಂದು ಆಶೀರ್ವಾದ ಮಾಡಿಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ರೆ ನಮಗಿನ್ನೇನು ನಮ್ಮ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. he will continue as chief minister. He is the chief minister, he will continue as chief minister. He is the chief minister, he will continue as chief minister. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗೆ ಆಗ್ಲೇ ಸ್ಪಷ್ಟನೆ ನೀಡಿದ್ದೇನೆ, ಈಗ ಮತ್ತೆ ಆ ವಿಚಾರದ ಬಗ್ಗೆ ಮಾತನಾಡೋದಿಲ್ಲ ಎಂದಿದ್ದಾರೆ. ಇನ್ನು ಮಹದೇವಪ್ಪ ಹೇಳಿಕೆ ಅವರಿಗೆ ಬಿಟ್ಟದ್ದು, ಅವರ ಹೇಳಿಕೆ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನು ಮಾದೇವಪುರ ಕೇಳಿ ನಾನು ಅವಾಗ ಹೇಳಿದ ಮೇಲೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೀನಿ. ನಾನು ಏನು ಹೇಳಿದ್ದೀನಿ, ಏನಂತ ಯಾಕೆ ಕೇಳಿದ್ದೀನಿ, ಏನು ಅಂತ ನಾನು ಹೇಳಿಬಿಟ್ಟಿದ್ದೀನಿ. ನನ್ನಿಂದ ಅದು ಮುಕ್ತ ಆಗಿದೆ. ಇನ್ನು ಮಾದೇವಪುರಿಗೆ ನೀವು ಒಂದು ಕೇಳಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಎಚ್.ಸಿ. ಮಹದೇವಪ್ಪ ಅವರ ವಿರುದ್ಧ, ಅವರ ಹೇಳಿಕೆಯ ವಿರುದ್ಧ ಸಂಸದ ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಮಹದೇವಪ್ಪ ಯಾಕೆ ಹಾಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅವರಿಗೆ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆಯದರ ಬಗ್ಗೆಯೇ ಆಸಕ್ತಿ ಇರುವಂತೆ ಕಾಣ್ತಿದೆ ಅಂತ ಹೇಳಿದ್ದಾರೆ ಡಿ.ಕೆ. ಸುರೇಶ್. ಈ ರೀತಿ ಹೇಳುವ ಮೂಲಕ ಮಹದೇವಪ್ಪ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ರೀ, ಮಹದೇವಪ್ಪನವರು ಯಾತಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅವರು ಪ್ರಬುದ್ಧ ನಾಯಕರು, ಸಾಕಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರದೇ ಆದಂತ ರಾಜಕೀಯ ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೆಲಸ ಮಾಡೋದಕ್ಕಿಂತ, ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು. ಇನ್ನು ಸಿಎಂ ಫೈಟ್ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ಗೇನು ಗೊತ್ತೇ ಇಲ್ಲ, ಮಹದೇವಪ್ಪನವರನ್ನೇ ಕೇಳಿ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಮೈಸೂರಲ್ಲಿ ಮಹದೇವಪ್ಪನವರು ಸರ್ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು. ಮಹದೇವಪ್ಪನ ಕೇಳಿ ನಂಗೆ ಗೊತ್ತಿಲ್ಲ. ಅಲ್ಲ, ಇವತ್ತು ಹೇಳಿದ್ದಾರೆ. ನನಗ್ ಗೊತ್ತಿಲ್ಲ, ಮಹದೇವಪ್ಪನ ಕೇಳಿದ್ವಿ. ಮಹದೇವಪ್ಪ ಏನು ಯಾಕೆ ಗೊತ್ತು, ಏನು ಹೇಳಿದಾನೆ ಅಂತ ನನಗೇನು ಗೊತ್ತು. ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ರಲ್ಲ, ಅದೇ ತರ ಇವರು ಹೇಳಿಕೆ ಕೊಟ್ಟರು. ಗೊತ್ತಿಲ್ಲ, ಐ ಡು ನಾಟ್ ನೋ. ಇಲ್ಲಿಗೆ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರ ಕುರ್ಚಿ ಕದನದ ಹೈಲೈಟ್ಸ್ ಆದ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಪರ ಕೂಡ ಮಾತು ಕೇಳೋಕ್ ಸಿಗ್ತಾ ಇದೆ, ಇವರನ್ನೂ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗೋ ಎಲ್ಲಾ ಅರ್ಹತೆ ಇದೆ, ಅಟ್ಲೀಸ್ಟ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಉಪಮುಖ್ಯಮಂತ್ರಿ ಆದ್ರೂ ಮಾಡಬೇಕು ಅಂದಿದ್ದಾರೆ. ಈ ಮೂಲಕ ತಮ್ಮದೇ ಪಕ್ಷದ ಕ್ಷೇತ್ರದವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆಸೆಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕೆಲವೇ ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ರು, ಮುಖ್ಯಮಂತ್ರಿ ಆಸೆ ನನಗೂ ಇದೆ ಅಂತ ಹೇಳಿ. ಈ ಮಾತು ಕೇಳಿದ ನಂತರ ಕೂಡ ಕೆಎನ್ ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದಿರೋದು ಹೊಸ ಚರ್ಚೆಗೆ ಕಾರಣವಾಗ್ತಿದೆ. ಆದ್ರೆ ನಾವು ಮುಂದೆ ನಮ್ಮ ಗುರಿ ಏನು ಗೊತ್ತಾ, ನಾವು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ದಿವಸ ಆಗಬೇಕು. ಆ ಗುರಿಯನ್ನ
ಸಾಧಿಸಲಿಕ್ಕೆ ಏನಾದರೂ ಅವಕಾಶ ಇದೆ ಅಂದ್ರೆ ಸತೀಶ್ ಅವರು ಒಪ್ಪಿದ್ದಾರೆ. ವೀರಪ್ಪ ಮುಖ್ಯಮಂತ್ರಿ ಆಗ್ಬೋದು, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ಬೋದು, ಮಗ ಆದ ಸಂತೋಷ ನಮಗೆ, ಅವೆಲ್ಲ ಆದ್ರೆ ನಾವಾದಷ್ಟೇ ಸಂತೋಷ. ಆದ್ರೆ ನಮ್ಮವರು ಒಬ್ರು ಏನಾದ್ರು ಒಂದು ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ನಮ್ಮ ಸಮಾಜಕ್ಕೆ ಗೌರವ ಹೆಚ್ಚಾಗ್ತದೆ. ನಾನು ಹೇಳ್ತಾ ಇದ್ದರೆ ನಾವು ಒಂದು DCM ಕೇಳೋದು ನಡೀಲಿ ಅಂತ ಅಂತಿದ್ದೆ. ಅದೇನೋ ರಾಜಕೀಯ ಗೊಂದಲದಲ್ಲಿ ಇದೆ. ಮುಂದೆ ನಾವು ಅದನ್ನೆಲ್ಲ ಶಾಸಕರು ಸೇರಿ ಒತ್ತಾಯವನ್ನು ಕೂಡ ಮಾಡೋಣ. ಕೇಳಿದ್ರೆ ಯಾರು ಕೊಡಲ್ಲ. ಇವತ್ತು ಕೇಳಬೇಕು ನೋಡಿ, ಒಂದು ಸಂಘರ್ಷ ಇದೆ. ಅಧಿಕಾರ ಇರೋದ್ರಿಂದ ನಾವು ಹೀಗೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ರಾಜಣ್ಣ ಬ್ಯಾಟ್ ಬೀಸಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಸದ್ಯಕ್ಕಂತೂ ಮುಖ್ಯಮಂತ್ರಿ ಆಸೆ ನನಗಿಲ್ಲ ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ. ಏನ್ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಕೇಳೋಣ. ಅದ್ರ ಅವಶ್ಯಕತೆ ಇಲ್ಲ, ಮುಂದೆ ಬಂದಾಗ ನೋಡೋಣ. ನೋಡಿ ಅದ ಪಕ್ಷ ತೀರ್ಮಾನ ನೋಡಿ. ಈಗ ಮುಖ್ಯಮಂತ್ರಿ ಅವರೇ ಇದ್ದಾರೆ. ಸೊ ಯಾರು ಹೇಳಿಲ್ಲ, ಅರ್ಧಕ್ಕಂತ ಯಾರು ಹೇಳಿಲ್ಲ. ಸೊ ಅದಕ್ಕೆ ಹೀಗಾಗಿ ಸದ್ಯಕ್ಕೆ ಅವರೇ ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಅದು ಭಾವನೆ ಅಷ್ಟೇ. ಅಷ್ಟು ಮಾತ್ರ ಹೇಳ. ಇದಿಷ್ಟು ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಿರುವ ಕುರ್ಚಿ ವಾರ್ನ ಸಂಬಂಧಪಟ್ಟ ಹೇಳಿಕೆಗಳಾದ್ರೆ, ಇತ್ತ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ತಿರುಕನ ಕನಸನ್ನ ಕಾಣ್ತಿದ್ದಾರೆ ಅಂತ ಮಾಜಿ ಸಚಿವ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಹೇಳಿ ಅಥವಾ ಸಿದ್ದರಾಮಯ್ಯ ಅವರೇ ಹೇಳ್ಬಿಡ್ಲಿ, ನಾನಿರೋದು ಕೇವಲ 2 ವರ್ಷ ಅಂತ ಅನ್ನೋ ಹೇಳೋ ಮೂಲಕ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಗೂ ಕೂಡ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನ ಬಿಟ್ಟರು. ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು, ಆದ್ರೆ ಸಫಲ ಆಗಲಿಲ್ಲ. ನನಗನ್ಸುತ್ತೆ ಡಿಕೆ ಶಿವಕುಮಾರ್ ಅವರು ತಿರುಕನ್ ಕನಸನ್ನ ಕಾಣ್ತಾ ಇದ್ದಾರೆ. 100% ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಚದುರಂಗ ಆಡ್ತೀನಿ. ಚದುರಂಗದ ಮೇಲೆ ಇನ್ನೊಂದು ಆಟ ಆಡ್ತಾರೆ ಅವರು. ಸಿದ್ದರಾಮಯ್ಯ ಅಷ್ಟು ಪಳಗಿದ್ದಾರೆ ಅವರು. ಅಂತ ದೇವೇಗೌಡನೇ ಅವರೇ, ಅಯ್ಯೋ ದೇವೇಗೌಡರ ಅಂದ್ರೆ ಭಯ ಬೀಳ್ತಾರೆ ಎಲ್ಲರೂ ಚುನಾವಣೆ ಪಟ್ಟುಗಳಲ್ಲಿ, ಕುಸ್ತಿ ಪಟ್ಟುಗಳಲ್ಲಿ. ಅಂತ ದೇವೇಗೌಡರನ್ನೇ ಮಣಿಸ್ತವ್ರು, ಅಂತ ಕುಮಾರಸ್ವಾಮಿನೇ ಮಣಿಸ್ತವ್ರು. ಡಿ.ಕೆ. ಶಿವಕುಮಾರ್ ಯಾವ ಲೆಕ್ಕ? ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೇ ಆ ತರದೇನ ಇದ್ರೆ ಓಪನ್ ಆಗಿ ಹೇಳ್ಬಿಡಿ, ನಾನಿರೋದು 2 ವರ್ಷ, 2 ವರ್ಷಕ್ಕೆ ನಾನು ಸಹಕಾರ ಮಾಡಿ 2 ವರ್ಷ ಆದ್ಮೇಲೆ ನಾನು ಇರಲ್ಲ ಹೇಳಿ ನೋಡೋಣ. ಅವರು ಬಿಟ್ಕೊಡ್ತೀನಿ ಅನ್ನೋದಾದ್ರೆ ಹೇಳಿ, ಈಗಲೇ ಆ ಧೈರ್ಯ ತೋರ್ಲಿ ಕಾಂಗ್ರೆಸ್ ಅವರು. ಏನೈತೆ ಇದರಲ್ಲಿ ಮುಚ್ಚುಮರೆ? ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ತಿಂಗಳ ಅಂತರದಲ್ಲೇ ಮತ್ತೆ ಶುರುವಾಗಿದೆ ಈ ಕುರ್ಚಿ ಫೈಟ್. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಈ ಗೊಂದಲ ಇರೋದು ಕೇವಲ ಶಾಸಕರು ಸಚಿವರ ಹಂತದಲ್ಲ, ಅಥವಾ ನಿಜವಾಗ್ಲೂ ಕೂಡ DCM ಸಿಎಂ ನಡುವೆ ಕೂಡ ಈ ಗೊಂದಲ ಇದೆಯಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ? ಯಾಕಂತಂದ್ರೆ ಶಾಸಕರು ಸಚಿವರು ಹೇಳಿಕೆಗೆ ಈ ನಾಯಕರ ರಿಯಾಕ್ಷನ್ ನೋಡಿ, ಮೌನವಾಗಿತ್ಕೊಂಡೆ ಈ ಕುರ್ಚಿ ಫೈಟ್ ನ ಟಾಕ್ ವಾರ್ ಕಂಟಿನ್ಯೂ ಆಗ್ಲಿ ಅನ್ನೋ ಇಂಗಿತ ಇದೆಯಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ? ಅನುಮಾನ ಹುಟ್ಟಿಸೋ ರೀತಿಯಲ್ಲಿ ಇಲ್ವಾ ಅವರ ನಡೆ ಅಂತ? ಖಂಡಿತವಾಗಿಯೂ ಸ್ಮಿತಾ, ನೋಡಿ, ಸಿಎಂ ಮತ್ತೆ DCM ನಡುವೆ ಎಲ್ಲೋ ಒಂದು ಕಡೆಗೆ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಈ ಮೊದಲಿನಿಂದಲೂ ಕೂಡ ಜಗಜ್ಜಾಹಿರ. ಸೊ ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವೆಂಬಂತೆ ಈ ಸಿಎಂ ಆಯ್ಕೆ ಪ್ರಕ್ರಿಯೆಯಲ್ಲಿ ದೆಹಲಿ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆಗಳು, ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೊಡುವಂಥ ಒಂದು ಹೇಳಿಕೆಗಳೇ ಸಾಕ್ಷೀಕರಿಸ್ತವೆ ಸಿಎಂ ಮತ್ತು DCM ನಡುವೆ ಭಿನ್ನಾಭಿಪ್ರಾಯ ಇದೆ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು. ಸೊ ಇದೀಗ ಸಿದ್ದರಾಮಯ್ಯನವರ ಆಪ್ತರು ಸಾಲು ಸಾಲಾಗಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಇತ್ತ DKಶಿ ಬಣದ ನಾಯಕರುಗಳು ಒಂದು ಕಡೆಯಾಗಿ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ, 3 ವರ್ಷ ಅಥವಾ 2 ವರ್ಷ ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥ ನಿಟ್ಟಲ್ಲಿ, ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಸಮರ್ಪಕವಾಗಿಲ್ಲ ಅನ್ನುವಂಥ ನಿಟ್ಟಲ್ಲಿ ಎಲ್ಲೊಂದು ಕಡೆಗೆ ಮತ್ತೊಂದು ಬಣ ಅಸಮಾಧಾನವನ್ನು, ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡುಬರ್ತಾ ಇದೆ. ಈ ನಡುವೆ ಇದೀಗ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ H.C. ಮಾದೇವಪ್ಪನವರು ಇವತ್ತು ಕೊಟ್ಟಂಥ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನ ಆಂತರಿಕ ಒಳಮನೆಯಲ್ಲಿ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಕ್ಕೆ ಸಾಕ್ಷಿ ಆಯಿತಾ, ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯಿತಾ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಡಾಕ್ಟರ್ H.C. ಮಾದೇವಪ್ಪನವರ ಹೇಳಿಕೆ ಕುರಿತಂತೆಯೇ ವ್ಯಂಗ್ಯಭರಿತವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ DCM ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸಂಸದ ಡಿ.ಕೆ. ಸುರೇಶ್ ಅವರು, H.C. ಮಾದೇವಪ್ಪನವರು ಹಿರಿಯರಿದ್ದಾರೆ, ಹಿರಿಯ ಸಚಿವರಾಗಿದ್ದಾರೆ, ಅವರು ತುಂಬ ಐಡಿಯಾಲಜಿಯನ್ನು ಹೊಂದಿದ್ದಾರೆ, ಮತ್ತೊಂದು ಕಡೆಯಾಗಿ ತನ್ನದೇ ಆದಂಥ ರಾಜಕೀಯ ಶಕ್ತಿಯನ್ನು ಹೊಂದಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ
ಅವರು ಹಿರಿಯ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಬಗ್ಗೆನೇ ಒಂದು ಆಸಕ್ತಿ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಲ್ಲಿ ತುಂಬ ವ್ಯಂಗ್ಯಭರಿತವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಕಾರ ಸಚಿವ ಕೆ.ಎನ್. ರಾಜಣ್ಣವರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಇವ್ರ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮತ್ತೊಂದು DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪರೋಕ್ಷ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, CM ಆಗುವಂಥ ಅರ್ಹತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ, ಎಲ್ಲ ಅರ್ಹತೆಗಳು ಕೂಡ ಸತೀಶ್ ಜಾರಕಿಹೊಳಿಗೆ ಇದೆ. ಹೀಗಾಗಿ CM ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಡೆಪ್ಟಿ CM ಆದರೂ ಮಾಡಬೇಕು ಅನ್ನುವಂಥದ್ದು ನನ್ನ ಒತ್ತಾಯ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಅವರ ಬಣದವ್ರಿಗೆ ಎಲ್ಲೊಂದು ಕಡೆಗೆ ಟಾಂಗ್ ಕೊಟ್ರ ಅಂತ ಈ ಒಂದು ವಿಚಾರಗಳನ್ನ ನೋಡ್ತಾ ಹೋದ್ರೆ ಎಲ್ಲೊಂದು ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಮತ್ತೊಂದು ಕಡೆಯಾಗಿ ನೋಡಿ ಇದೇ ವಿಚಾರವನ್ನ ಎಲ್ಲವೂ ಸರಿ ಇದೆ ಅನ್ನೋ ಪರಿಸ್ಥಿತಿ ಯಾವ ಪಕ್ಷದಲ್ಲೂ ಕೂಡ ಕಂಡುಕೊಳ್ಳೋಕೆ ಕಷ್ಟ ಸಾಧ್ಯನೇ. ಬಟ್ ಕಾಂಗ್ರೆಸ್ಗೆ ಎಲ್ಲ ಸರಿ ಇದೆ ಅಂತ ತೋರಿಸ್ಕೊಳ್ಳೋ ಅನಿವಾರ್ಯತೆ ಈಗಿದೆಯಾ ಅನ್ನೋ ಪ್ರಶ್ನೆ ತಿಮ್ಮೇಗೌಡ್ರೆ. ಯಾಕಂತಂದ್ರೆ ಒಂದ್ ಕಡೆ ಈ ಗ್ಯಾರಂಟಿ ಅನುಷ್ಠಾನ ಸರಿ ಆಗ್ತಿಲ್ಲ ಅನ್ನೋ ವಿಚಾರವನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ವಿರೋಧ ಪಕ್ಷ. ಜನಸಾಮಾನ್ಯರಲ್ಲೂ ಕೂಡ ಅಂಥದ್ದೇ ಒಂದು ಮನಸ್ಥಿತಿ ಬಿಲ್ಡ್ ಮಾಡೋ ಪ್ರಯತ್ನ ಸತತವಾಗಿ ಆಗ್ತಾ ಇದೆ. ಇದರ ನಡುವೆ ಈ ಗ್ಯಾರಂಟಿ ಯೋಜನೆಗಿಂತ ನಮಗೆ ಕುರ್ಚಿ ಕದನವೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಇದಕ್ಕಿಂತ ಬೇರೆ ಅಸ್ತ್ರ ಬೇಕಾ ವಿರೋಧ ಪಕ್ಷಕ್ಕೆ? ಹಾಗೆ ಅದನ್ನ ನಂಬೋಕೆ ಜನರಿಗೆ ಅಂತ ಸ್ಮಿತಾ, ಬಹಳ ಮುಖ್ಯವಾಗಿ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೊಂದು ಕಡೆಗೆ ಗ್ಯಾರಂಟಿಗಳ ಬಗೆಗಿನ ವಿಳಂಬ ಧೋರಣೆಗಳ ಬಗ್ಗೆ, ಅಂದರೆ ವಿಳಂಬ ನೀತಿಯ ಬಗ್ಗೆ ಸಾರ್ವಜನಿಕರಿಂದ ಎದುರಾಗ್ತಾ ಇರ್ತಕ್ಕಂಥ ಟೀಕೆ, ಆಕ್ರೋಶ, ವಿಪಕ್ಷಗಳಿಂದ ಆಗ್ತಾ ಇರತಕ್ಕಂಥ ಒಂದು ಟೀಕೆಗಳು, ಆ ಒಂದು ಮುಜುಗರದಿಂದ ಪಾರಾಗಬೇಕು ಅಂದರೆ ಎಲ್ಲ ಒಂದು ಕಡೆಯಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಯಬೇಕು. ಅಂಥದ್ದೊಂದು ಅಸ್ತ್ರವನ್ನು ಏನಾದರೂ ಪ್ರಯೋಗ ಮಾಡಿದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತ ಬಣದವರು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ವಿರೋಧ ಪಕ್ಷದವರು BJP ಮುಖಂಡ ಹಾಗೂ ಶಾಸಕ ಆರ್ ಅಶೋಕ್ ಅವರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ತರಾತುರಿಯಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ಯಾಕೆ ಜಾರಿಗೆ ತಂದ್ರಿ, ಅಂದ್ರೆ ವಾಪಸ್ ಪಡ್ಕೊಂಡ್ರಿ ಅನ್ನುವಂಥ ನಿಟ್ಟಲ್ಲಿ ನಾವು ಕಾಂಗ್ರೆಸ್ ಶಾಸಕರನ್ನ ಕೇಳಿದ್ವು. ಎಲ್ಲೋ ಒಂದು ಕಡೆಯಾಗಿ ನೋಡಿ ಏನು ಸಾರ್ವಜನಿಕರಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದ್ವು, ಮತ್ತೊಂದು ಕಡೆಗೆ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದ್ವು. ಸೊ ಇದರಿಂದ ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡೋದಕ್ಕೆ ಇಂಥದ್ದೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿರ್ಬೋದು ನಮ್ಮ ನಾಯಕರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಎರಡೂ ರೀತಿಯಲ್ಲೂ ಕೂಡ ಇದನ್ನ ವಿಶ್ಲೇಷಣೆ ಮಾಡ್ಬೋದು ಸ್ಮಿತಾ. ಯಾಕಂದ್ರೆ ಒಂದ್ ಕಡೆಗೆ ಗ್ಯಾರಂಟಿಗಳ ಬಗೆಗಿನ ವಿಳಂಬ ಆಗ್ತಾ ಇದೆಯಲ್ಲ, ಆ ವಿಳಂಬದ ಬಗ್ಗೆ ಸಾಕಷ್ಟು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳು ಹಾಗೆ ಉಳ್ಕೊಂಡಿದ್ದಾವೆ. ಹೀಗಾಗಿ ಎಲ್ಲೊಂದು ಕಡೆಗೆ ಆ ಜನರ ದಿಕ್ಕನ್ನು ಬದಲಾಯಿಸಬೇಕು, ಜನರ ದಿಕ್ಕನ್ನು ಬೇರೆಡೆಗೆ ಸೆಳೀಬೇಕು ಅನ್ನುವಂಥ ನಿಟ್ಟಲ್ಲಿ ಇನ್ನೂ ಕೂಡ ಕಾಲಾವಕಾಶ ಬೇಕಾಗಿರ್ತಕ್ಕಂಥ ಹಿನ್ನೆಲೆ. ಯಾಕಂತ ಹೇಳಿದ್ರೆ ಕೇಂದ್ರ ಅಸಹಕಾರ ತೋರ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಕೇಂದ್ರದ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ಜನರ ದಿಕ್ಕನ್ನು ಕೂಡ ಬೇರೆ ಕಡೆ ಸೆಳೆಯಬೇಕು, ಮತ್ತೊಂದು ಕಡೆಯಾಗಿ ಈ ಗ್ಯಾರಂಟಿಗಳ ವಿಚಾರದಲ್ಲಿ ಏನು ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲದೆ ಒಂದು ಜನರಿಗೆ ಒಂದು ಪಡಿತರ ಅಕ್ಕಿ ಮತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಯ ಒಂದು ಅನುಕೂಲಗಳ ಸೌಲಭ್ಯಗಳನ್ನ ತಲುಪಿಸಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ಕಾಂಗ್ರೆಸ್ನ ಒಳಮನೆಯಲ್ಲಿ ಎದುರಾಗ್ತಾ ಇರ್ತಕ್ಕಂಥ ಏನು ಭಿನ್ನಾಭಿಪ್ರಾಯಗಳಿದಾವಲ್ಲ, ಕೆಲವೊಂದು ಏನು ಕೋಲ್ಡ್ ವಾರ್ ನಡೀತಾ ಇದೆಯಲ್ಲ, ಅದರಲ್ಲೂ ಕೂಡ DK ಶಿವಕುಮಾರ್ ಬಣದವರು ಕೆಲವೊಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೂಡ ಸಿದ್ದರಾಮಯ್ಯನವ್ರಿಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿನ DK ಶಿವಕುಮಾರ್ ಬಣದವ್ರಿಗೂ ಕೂಡ ಎಲ್ಲೊಂದು ಕಡೆಗೆ ಟಾಂಗ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವದ್ವಯರು ಇಂಥದ್ದೊಂದು ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಅಂತ ಒಂದು ಚರ್ಚೆಯೂ ಕೂಡ ಇದೀಗ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ.